ಇಷ್ಟೇ ಅಲ್ಲ, ಈಗ ಸಿಕ್ಕಿರುವಂಥದ್ದಿಷ್ಟು ಮೇಲ್ನೋಟಕ್ಕೆ ತೋರಿಸುವಂಥದ್ದು. 11 ಗಂಟೆಗೆ ನಾನು ಬೆಳಗ್ಗೆ ಮೇನ್ ರೋಡ್ನಲ್ಲಿ ನಿಂತ್ಕೊಂಡು ಲೈವ್ ಮಾಡ್ತಾ ಇದ್ದೆ. ನನ್ನ ಪಾಡಿಗೆ ನಾನು ವಿವರಿಸ್ತಾ ಇದ್ದೆ ಅಯೋಧ್ಯೆ ಹೆಂಗೆ ತಯಾರಾಗಿದೆ ಅಂತ. ಸಡನ್ಲಿ ಇಬ್ಬರು ಹುಡುಗರು ಬಂದು, ಸರಿ ಅಜಿತ್ ಸರ್ ಏನು ನೀವಿಲ್ಲಿ ಅಂತ ಮಾತಾಡ್ಸೋಕ್ಕೆ ಶುರು ಮಾಡಿದರು. ನಾನು ಕೇಳಿದೆ ಎಲ್ಲಿ ಅವರು, ಏನು ಕಥೆ ಅಂತ. ಬೆಂಗಳೂರಿನವರು. ಈ ಮೇನ್ ರೋಡ್ನಲ್ಲಿ ಎಲೆಕ್ಟ್ರಿಕಲ್ ವಾಹನಗಳನ್ನು ಓಡಾಡಿಸೋದಕ್ಕೆ ಒಂದು ಕಾಂಟ್ರಾಕ್ಟ್ ಕೊಡಲಾಗಿದೆ. ಆ ಯುವಕರು ತಗೊಂಡಿದ್ದಾರೆ ಅದನ್ನು. ಎಲೆಕ್ಟ್ರಿಕಲ್ ವಾಹನಗಳನ್ನು ಓಡಿಸ್ತಾರೆ. ಇಲ್ಲೊಂದು ಮಾನಸ ಭವನ ಅಂತಿದೆ, ಅಲ್ಲೊಂದು ದಕ್ಷಿಣ ಉಪಹಾರ್ ಅನ್ನುವ ಹೋಟೆಲ್ಲು, ಸೌತ್ ಇಂಡಿಯನ್ ಡಿಶಸ್ಗೆ, ಅದನ್ನು ಕನ್ನಡದವ್ರು ನಡೆಸ್ತಿದ್ದಾರೆ. ಪ್ರಭಾಕರ್ ಶೆಟ್ಟಿ ಅನ್ನೋರು ಫೋನ್ ಮಾಡಿದ್ದಾರೆ ನನಗೆ. ಅವರು ವಸತಿ ಮತ್ತು ಊಟವನ್ನು ಒಳಗೊಂಡಂತೆ, ಈಗ ದಕ್ಷಿಣ ಭಾರತದಿಂದ ತುಂಬ ಜನ ಬರ್ತಾರೆ, ಅವ್ರಿಗೆ ಅಥೆಂಟಿಕ್ ಇಡ್ಲಿ ದೋಸೆ ಸಿಗೋದಿಲ್ಲ, ಚಪಾತಿ ಅನ್ನ ಸಿಗೋದಿಲ್ಲ. ದಕ್ಷಿಣ ಭಾರತದ ಊಟ ಕೊಡಬೇಕು ಅನ್ನುವ ಕಾರಣಕ್ಕೆ ಉಡುಪಿ ಅಯೋಧ್ಯ ಅಂತ ಒಂದು ಹೋಟೆಲ್ ಶುರು ಮಾಡ್ತಾ ಇದ್ದಾರೆ. ಪ್ರಭಾಕರ್ ಶೆಟ್ಟಿ ಅಂತ ಅವ್ರು ಫೋನ್ ಮಾಡಿದರು. ತುಂಬ ಕನೆಕ್ಷನ್ ಇದೆ ಬಿಡಿ, ತುಂಬ ಕನೆಕ್ಷನ್ ಇದೆ. ಮುಂದಿನ ಸುದ್ದಿಗೆ ಹೋಗೋಣ. 22ನೇ ತಾರೀಕು ನಡೆಯಲಿರುವ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ, ಅದನ್ನು ನರೇಂದ್ರ ಮೋದಿಯವರ ಉಪಸ್ಥಿತಿಯಲ್ಲಿ ಅನೇಕರಿಂದ ನಡೆಯುವಂಥ ಕಾರ್ಯಕ್ರಮ. ಅದು ನರೇಂದ್ರ ಮೋದಿಯವರ ಪಾತ್ರ ಏನು ಅದರಲ್ಲಿ ಅಂದರೆ, ಯಜಮಾನನ ಸ್ಥಾನದಲ್ಲಿ ಕೂತ್ಕೊಂಡು ಪ್ರಾಣ ಪ್ರತಿಷ್ಠಾಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ. ಮುಖ್ಯ ಪುರೋಹಿತ ದೀಕ್ಷಿತ್ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಯಜಮಾನನ ಸ್ಥಾನದಲ್ಲಿ ನರೇಂದ್ರ ಮೋದಿಯವರು ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತ. ಆ್ಯಕ್ಚುಲಿ 22ನೇ ತಾರೀಕು ಇರೋದು. ಮೊದಲಿನ ಶೆಡ್ಯೂಲ್ ಪ್ರಕಾರ 22ನೇ ತಾರೀಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ ಅಂತಿತ್ತು. ಈಗ ಗೊತ್ತಾಗ್ತಾ ಇರೋದು 21ನೇ ತಾರೀಕೆ ಬರ್ತಾರೆ ಅವರು ಅಂತ. ವೆದರ್ ತುಂಬ ಅನ್ಪ್ರಿಡಿಕ್ಟಬಲ್ ಇಲ್ಲಿ. ಯಾವಾಗ ಚಳಿ ಬೀಳುತ್ತೋ, ಯಾವಾಗ ಮಂಜು ಬೀಳುತ್ತೋ ಗೊತ್ತೇ ಆಗೋದಿಲ್ಲ. ಫ್ಲೈಟ್ ಲ್ಯಾಂಡಿಂಗಿನ ಸಮಸ್ಯೆಗಳು ತುಂಬ ಇದ್ದಾವೆ. ದೆಹಲಿಯಿಂದನೂ, ಅಂದರೆ ದೆಹಲಿ ವಾತಾವರಣನೂ ಹಿಂಗೆ ಇದೆ. ನಾವು ಬರುವಾಗಲೂ ಒದ್ದಾಡಿದ್ವಿ. ಮಂಜು ಕವಿದ ವಾತಾವರಣ ಇದ್ದರೆ, ವಿಸಿಬಿಲಿಟಿ ಕಡಿಮೆ ಇದ್ದರೆ ಫ್ಲೈಟ್ಗಳು ಟೇಕ್ ಆಫ್ ಆಗೋದಿಲ್ಲ. ಇಲ್ಲಿ ವಿಸಿಬಿಲಿಟಿ ಕಡಿಮೆ ಇದ್ದರೆ ಫ್ಲೈಟ್ಗಳು ಲ್ಯಾಂಡ್ ಆಗೋದಿಲ್ಲ. ಫ್ಲೈಟ್ಗಳನ್ನು ಡೈವರ್ಟ್ ಮಾಡ್ತಾರೆ. ಕೆಲವು ಸಮಯಗಳಲ್ಲಿ ಜನರನ್ನೆಲ್ಲ ಕೂಡಿಸ್ಕೊಂಡು ರನ್ವೇ ತನಕ ತಗೊಂಡು ಹೋಗಿ ಟೇಕ್ ಆಫ್ ಮಾಡೋಕ್ಕಾಗ್ತಿಲ್ಲ ಇರಿ ಅಂತಾರೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ. ಇಂತಹ ಸಮಯದಲ್ಲಿ ರಿಸ್ಕ್ ಬೇಡ ಅಂತ ಹಿಂದಿನ ದಿವಸವೇ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ 22ನೇ ತಾರೀಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಒಂದು ಕಳಶದಲ್ಲಿ ನೀರನ್ನು ತಗೊಂಡು ಮಂದಿರಕ್ಕೆ ಬರ್ತಾರಂತೆ. ಪಂಡಿತ್ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಗಣೇಶ್ ಶಾಸ್ತ್ರಿ ದ್ರಾವಿಡ ಅವರ ಏನು ಮಾರ್ಗದರ್ಶನ ಇರುತ್ತೆ. ಕಾಶಿ ಅತ್ಯಂತ ಹಿರಿಯ ಪಂಡಿತರಂಥವರು. ನನಗಿದನ್ನೆಲ್ಲ ನೋಡ್ತಾ ಇದ್ದಾಗ ಒಂದು ಅಂದ್ರೇನೋ ಪ್ರಶ್ನೆ ಹೇಳ್ತಾ ಇರುವಂಥದ್ದು, ಈ ಚಳಿ ಹೆಂಗಿದೆ ಅಂದರೆ, ಇಲ್ಲಿ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ಕಾಲಿಡೋಕ್ಕಾಗೋದಿಲ್ಲ, ಸ್ವೆಟರ್ ಇಲ್ಲದೆ ಹೊರಗೆ ಹೋಗೋದಕ್ಕಾಗೋದಿಲ್ಲ. 10 ನಿಮಿಷಕ್ಕೆ ಬೆಂಕಿ ಚಳಿ ಕಾಯಿಸ್ಕೋಬೇಕು ಅನಿಸುತ್ತೆ. ನಮ್ಮ ಕಡೆ ಹೊಗೆ ಹಾಕ್ಸ್ಕೊಳ್ಳೋದಂದ್ರೆ ಸಾಯೋದು ಅಂತ ಅರ್ಥ. ಯಾವುದಾದ್ರೂ ಮನೆಯ ಮುಂದೆ ಅಪ್ಪಿತಪ್ಪಿ ಹೊಗೆ ಇದೆ ಅಂದ್ರೆ ಮನೆಯಲ್ಲಿ ಸಾವಾಗಿದೆ ಅನ್ಕೋತಾರೆ. ಇಲ್ಲ, ಹಂಗಲ್ಲ. ಎಲ್ಲ ಮನೆ ಮುಂದೂ ಚಳಿ ಕಾಯಿಸ್ತಾ ಕೂತ್ಕೊಂಡಿರ್ತಾರೆ ಜನ. ಹಂಗಿದೆ. ಅಂಥದ್ರಲ್ಲಿ ನರೇಂದ್ರ ಮೋದಿ ಬೆಳಗ್ಗೆ ಹೋಗಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ತಾರ. 73 ವರ್ಷ ವಯಸ್ಸು ಅವ್ರಿಗೆ. ಅದು ಹೆಂಗೋ ನನಗೆ ಅದೇ ಅರ್ಥ ಆಗ್ತಿಲ್ಲ. 73 ವರ್ಷ ವಯಸ್ಸು. ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಕಳಸದಲ್ಲಿ ನೀರು ತಗೊಂಡು ರಾಮಪಥ ಭಕ್ತಿಪಥದ ಮೂಲಕ ಗರ್ಭಗುಡಿಯ ಕಡೆಗೆ ಬರ್ತಾರೆ. ಭಕ್ತಿಪಥದಲ್ಲಿ ಮಾರ್ಗದಲ್ಲಿ ಕಾಳಿ ದೇವಿಯ ದೇವಸ್ಥಾನ ಇದೆ, ಅಲ್ಲಿಗೆ ಪೂಜೆ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ ರಾಮಲಲ್ಲಾನ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಹನುಮಾನ್ ಘಡಿಗೆ ಹೋಗಿ ದರ್ಶನ ಪಡೆಯೋದು ಪ್ರತೀತಿ, ಹಾಗೆ ಹೋಗಲೇಬೇಕು, ನಿಯಮ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅಲ್ಲಿಗೆ ಕೂಡ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಯಜಮಾನನ ಪಾತ್ರ. ಯಜಮಾನನಾಗಿ ಕೂತ್ಕೊಂಡು, ದೇಶದ ಪ್ರತಿನಿಧಿಯಾಗಿ ಕೂತ್ಕೊಂಡು ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸ್ತಾರಂತೆ. ಲಕ್ಷ್ಮೀಕಾಂತ್ ದೀಕ್ಷಿತ್ ಮುಖ್ಯ ಪುರೋಹಿತರೇ ಮಾತಾಡಿದ್ದಾರೆ. ಇದರ ಬಗ್ಗೆ ಕೇಳಿಸ್ಕೊಳ್ಳಿ. ಜನವರಿ 16ರಿಂದಲೇ ಪ್ರಾಣ ಪ್ರತಿಷ್ಠಾಪನೆ ಭಾಗ್ಯವಾಗಿ ಪೂಜೆಗಳು ಶುರುವಾಗಿದ್ದಾವೆ. ಮೊದಲ ದಿನ ಪೂಜೆ ಯಜಮಾನರಾಗಿ ಟ್ರಸ್ಟ್ನ ಅನಿಲ್ ಮಿಶ್ರಾ ಮತ್ತು ಅನಿಲ್ ಮಿಶ್ರಾ ಅವರ ಪತ್ನಿ ವೃಷಾ ಅವರ ನೇತೃತ್ವದಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ. 22ರ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ಮೋದಿ ಅವರ ಯಜಮಾನಿಕೆ ಇದೆ. ಮೋದಿ ಪರವಾಗಿ, ಕುಟುಂಬದ ಯಜಮಾನನಂತೆ ದೇಶದ ಪರವಾಗಿ ಮೋದಿ ಅವರು ನೇತೃತ್ವ ವಹಿಸ್ತಾರೆ ಅಂತ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರು ಹೇಳಿದ್ದಾರೆ. ಇನ್ನು ಇದಕ್ಕೆ ಪೂರ್ವಭಾವಿಯಾಗಿ 6 ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ಸ್ಟ್ಯಾಂಪ್ಗಳನ್ನು ಬಿಡುಗಡೆ ಮಾಡಿದ್ರು ಇವತ್ತು. ರಾಮ ಮಂದಿರ, ಗಣೇಶ, ಹನುಮಾನ್, ಜಟಾಯು, ಕೇವತ್ರಾಜ್, ಶಬರಿ, ಸೂರ್ಯ, ಸರಯು ಈ ಚಿತ್ರಗಳನ್ನೊಳಗೊಂಡಂಥ 6 ಅಂಚೆ ಚೀಟಿಗಳನ್ನು, ಪೋಸ್ಟಲ್ ಸ್ಟ್ಯಾಂಪ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿವಾಸದಲ್ಲೇ ಬಿಡುಗಡೆ ಮಾಡಿದರು. ಜೊತೆಗೆ 20 ಬೇರೆ ಬೇರೆ ದೇಶಗಳವರು ರಾಮಾಯಣಕ್ಕೆ ಸಂಬಂಧಿಸಿದಂತೆ
ತಮ್ಮ ತಮ್ಮ ದೇಶಗಳಲ್ಲಿ ಹೊರತಂದಿರುವ ಅಂಚೆ ಚೀಟಿಗಳು, ಪೋಸ್ಟಲ್ ಸ್ಟ್ಯಾಂಪ್ಗಳ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದ್ರು. 48 ಪುಟ ಇದೆ. ಅದು ಬೇರೆ ಬೇರೆ ದೇಶಗಳವರು ತಮ್ಮ ತಮ್ಮ ದೇಶದಲ್ಲಿ, ಅಂದರೆ ರಾಮಾಯಣ, ರಾಮನ ಆದರ್ಶ, ರಾಮನ ಸಂದೇಶ ಅದು ಕೇವಲ ಭಾರತಕ್ಕೆ ಸೀಮಿತ ಆಗಿದ್ದಲ್ಲ. ಅನೇಕ ತಲೆಮಾರುಗಳನ್ನು, ಅನೇಕ ದೇಶಗಳನ್ನು, ಅನೇಕ ಪರಂಪರೆಗಳನ್ನು ಪ್ರಭಾವಿಸಿದೆ. ಅದು ಆಯಾ ದೇಶಗಳಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದಂಥ ಪೋಸ್ಟಲ್ ಸ್ಟ್ಯಾಂಪ್ಗಳನ್ನು ತಂದಿದ್ರು ಅವರವರ ದೇಶದವರು. ಅವೆಲ್ಲವನ್ನೂ ಸೇರಿಸಿ 48 ಪುಟಗಳ ಒಂದು ಪುಸ್ತಕ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಂದ್ಸಲ. श्री राम मंदिर प्राण प्रतिष्ठा अभियान से जुड़े एक और अद्भुत कार्यक्रम से जुड़ने का मुझे सौभाग्य मिला है। आज श्री राम जन्मभूमि मंदिर को समर्पित 6 विशेष स्मारक डाक टिकट जारी किए गए हैं। विश्व के अलग अलग देशों में प्रभु श्री राम से जुड़े जो डाक टिकट पहले जारी हुए हैं, आज उनका एक एल्बम भी रिलीज हुआ है। मैं देश विदेश के सभी राम भक्तों को, सभी देशवासियों को बहुत बधाई दे। साथियों, भगवान श्री राम, माता सीता और रामायण की बातें समय, समाज, जाति, धर्म और क्षेत्र की सीमाओं से परे हर एक व्यक्ति से जुड़ी है। सबसे मुश्किल कालखंड में भी त्याग, एकता और साहस दिखाने वाली रामायण अनेक मुश्किलों में भी प्रेम की जीत सिखाने वाली रामायण पूरी मानवता को खुद से जोड़ती है। यही कारण है कि रामायण पूरे विश्व में आकर्षण का केंद्र रही है। दुनिया के विभिन्न देशों, विभिन्न संस्कृतियों में रामायण को लेकर एक उत्साह रहा है। आज जिन पुस्तकों का लोकार्पण हो रहा है वो इन्हीं भावनाओं का प्रतिबिंब है कि कैसे पूरे विश्व में भगवान राम, माता सीता और रामायण को बहुत गौरव से देखा जाता है। साथियों, 22ನೇ ತಾರೀಕು ರಾಮ ಮಂದಿರದ ಲೋಕಾರ್ಪಣೆಯನ್ನ ಮನೇಲಿ ಕೂತ್ಕೊಂಡು ಲೈವ್ನಲ್ಲಿ ನೋಡಲಿ ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ, ಅಂದರೆ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೂ ಮಧ್ಯಾಹ್ನ ತನಕ ರಜೆ ಇದೆ. 2:15 ಅವರ ಕಚೇರಿಗಳು ಶುರುವಾಗ್ತವೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಶಾಲಾ ಕಾಲೇಜುಗಳಿಗೆ ಈ ನಿಯಮ ಅಪ್ಲೈ ಆಗುತ್ತೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಕೈಗಾರಿಕೆಗಳಿಗೆ ಈ ನಿಯಮ ಅಪ್ಲೈ ಆಗುತ್ತೆ. ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಂತೂ ಅವತ್ತು ಇಡೀ ದಿವಸ ರಜೆ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ 22ನೇ ತಾರೀಕು ರಜೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ ಒಂದೇ ಅಲ್ಲ, ಇನ್ನೂ 6 ರಾಜ್ಯಗಳ ರಜೆ ಘೋಷಣೆ ಮಾಡಿದ್ದಾವೆ. ಮನೆಯಲ್ಲಿ ಕೂತ್ಕೊಂಡು ರಾಮ ಮಂದಿರ ಲೋಕಾರ್ಪಣೆಯನ್ನು ನೀವು ಕಣ್ತುಂಬಿಸಿಕೊಳ್ಳಿ ಅಂತ. ಕರ್ನಾಟಕದಲ್ಲೂ ತುಂಬ ಒತ್ತಡ ಇದೆ. ಕರ್ನಾಟಕ ಸರ್ಕಾರ ಕೂಡ ಅರ್ಧ ದಿನದ ರಜೆ ಕೊಡಬೇಕು ಅನ್ನುವಂಥ ಒತ್ತಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.